ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೀರ್ತಿ ಕುಮಾರ್. ತುಂಬ ಜನ ಮೆಸೇಜ್ ಹಾಕಿದ್ರಿ ಇನ್ಸ್ಟಾಗ್ರಾಮಲ್ಲಿ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ. ಯಾಕಂದರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ 25K ಆಗಿದೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿ, ನೀವು ಏನೇನು ಮಾಡ್ತೀರಾ ಅಂತ ನೋಡಬೇಕು, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ. ಅದಕ್ಕೋಸ್ಕರ ನಾನು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೇನು ಕ್ಯಾಮ್ರಾ ಬಗ್ಗೆ ಭಯ ಇಲ್ಲ. ಇದು ಫಸ್ಟ್ ವ್ಲಾಗು, ನನಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳಲ್ಲ. ಸಿಂಪಲ್ಲಾಗಿ ನಾನೇನೇನು ಮಾಡ್ತೀನಿ, ನಾನೇನೇನು ನೋಡ್ತೀನಿ, ನಾನೇನೇನು ಕೇಳ್ತೀನಿ, ನಾನೇನು ತಿಳ್ಕೊತೀನಿ ಅದನ್ನ ನಿಮ್ಮ ಮುಂದೆ ತರ್ತೀನಿ. ಹೇಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿದ್ರು ಹಾಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಈಗ 7 o'clock. ಇವತ್ತು ನಮಗೆ ಜಿಮ್ ವರ್ಕೌಟ್ ಇರುತ್ತೆ, ಅದು ಮುಗಿಸ್ಕೊಂಡು ಸಿಗೋಣ ಮತ್ತೆ. ಹಾಗೆ ಜಿಮ್ಮಿಗೆ ಹೋದೆ. ಅಲ್ಲಿ ಆಗಲೇ ಕೋಚಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಜೂನಿಯರ್ಸು ಆಗಲೇ ವರ್ಕೌಟು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ವರ್ಕೌಟ್ ಮುಗಿಸಿ ಸೈಡಲ್ಲಿ ರೆಸ್ಟ್ ಮಾಡ್ತಾಯಿದ್ದೆ. ಈ ಲೈಫು ಹಾಗೆ ಜಿಮ್ಮು ಎರಡೂ ಒಂದೇ ರೀತಿ. ಬೆಳಗ್ಗೆ ಹೇಳೋದು ಮಾತ್ರ ಕಷ್ಟ, ಆಮೇಲೆಲ್ಲ ಆಗುತ್ತೆ ಇಷ್ಟ. ಏನಪ್ಪ ಇವನು ಇಲ್ಲೂ ಕವಿ ಆಗಿಬಿಟ್ಟಿದ್ದೇನೆ ಅಂದ್ಕೊಂಡ್ರ? ಹಾಗೇನಿಲ್ಲ. ನಾನು ಮಾತಾಡೋದೇ ಹೇಗೆ. ಇದೇ ನಮ್ಮ ಜಿಮ್ಮು, ಯಾವಾಗಲೂ ಬ್ಯುಸಿಯಾಗೇ ಇರುತ್ತೆ. ನಂಗೆ ಗೊತ್ತಿರೋ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿಲಿರೋದು ತುಂಬ ಒಳ್ಳೆಯದು. ಎಲ್ಲೋ ಒಂದು ಸೇಯಿಂಗ್ ಇದೆ ಅಲ್ಲ, ಮನೋಯುದ್ಧಕ್ಕಿಂತ ದೈಹಿಕ ಯುದ್ಧ ಮೇಲು ಅಂತ. ಮೋಟಿವೇಶನ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಅಲ್ಲ. ಇರಲಿ, ನನ್ನ ಬ್ಲಾಗಲ್ಲಿ ಏನು ಸಿಗುತ್ತೆ ಅಂತ ಕೇಳಕ್ಕೆ ಹೋಗಬೇಡಿ. ನಾನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರೇ. ಆಲ್ಮೋಸ್ಟ್ ಎಲ್ಲ ಥರ ಕಂಟೆಂಟು ನಿಮಗೆ ಸಿಗ್ತಾ ಹೋಗುತ್ತೆ. ಸ್ಪೋರ್ಟ್ಸು, ಕಾಲೇಜು, ಎಂಜಾಯ್ಮೆಂಟು, ಅವಾಗವಾಗ ಮೋಟಿವೇಶನು, ಹಾಗೆ ಕೆಲವೊಂದು ಫೀಲಿಂಗ್ಸು, ಆಲ್ಮೋಸ್ಟ್ ಎಲ್ಲ ಥರ ಸಿಗುತ್ತೆ. ಹಾಗೆ ವರ್ಕೌಟ್ ಎಲ್ಲ ಮುಗೀತಲ್ಲಪ್ಪ ಅನ್ಬೇಕಾದ್ರೆ ನಮ್ಮ ಕೋಚು ಆ್ಯಪ್ಸ್ ವರ್ಕೌಟ್ ಮಾಡಬೇಕು, ಟ್ರ್ಯಾಕಿಗೆ ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಟ್ರ್ಯಾಕಿಗೆ ಹೋದ್ವಿ. ಟ್ರ್ಯಾಕಲ್ಲಿ ಏರ್ ಕಂಡೀಷನ್ ಚೆನ್ನಾಗಿರುತ್ತೆ. ಇಷ್ಟೊತ್ತು ಜಿಮ್ಮಲ್ಲಿ ಒಳಗಡೆ ಇರ್ತೀವಲ್ಲ, ಸೊ ಟ್ರ್ಯಾಕಲ್ಲಿ ಎಲ್ಲರೂ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಆ್ಯಪ್ಸ್ ವರ್ಕೌಟ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ನೋಡಿ ಸಖತ್ತಾಗಿದೆ. ಕೆಲವೊಂದು ಸಲ ನಮಗೆ ಏನು ಸಿಕ್ಕಿದೆಯೋ ಅದನ್ನು ಎಂಜಾಯ್ ಮಾಡೋದು ಬಿಟ್ಟು ಸಿಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂದರೆ ಮನುಷ್ಯ ಗುಣನೇ ಹಾಗೆ, ಏನು ಸಿಕ್ಕಿದ್ರು ಸಮಾಧಾನ ಇರಲ್ಲ ನಮಗೆ. ನಮ್ಗೇನೇ ಸಿಕ್ಕಿದ್ರು, ನಮ್ಮ ಹತ್ರ ಏನೇ ಇದ್ರೂ ಕೂಡ ನಾವೇನನ್ನೋ ಹುಡುಕ್ತಾನೆ ಇರ್ತೀವಿ ಯಾವಾಗಲೂ. ಹಾಗೆ ಆ್ಯಪ್ಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಚೆಕ್ ಮಾಡೋಣ ಅಂತ ವೆಯ್ಟ್ ಚೆಕ್ ಮಾಡಿಕೊಂಡು, ನಾವೆಷ್ಟೇ ತಿಂದರೂ ಏನು ದಪ್ಪ ಆಗಲ್ಲ, ಸಣ್ಣನೂ ಆಗಲ್ಲ, ಹಾಗೆ ಇರ್ತೀವಿ ಅಂತ ಅಲ್ಲಿಂದ ಹಾಸ್ಟೆಲ್ ಕಡೆ ಹೊರಟ್ವಿ. ವರ್ಕೌಟ್ ಮಾಡಿ ಮುಗ್ದಾದ್ಮೇಲೆ ಸಿಗೋ ಖುಷಿನೇ ಬೇರೆ. ಯಾಕಂದರೆ ಬಾಡಿ ಪೇಯ್ನ್ ಇರುತ್ತೆ, ಬಟ್ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ. ಇದೇ ನಮ್ಮ ಹಾಸ್ಟೆಲ್ಲು, ನಾನಿರೋದಿಲ್ಲೇ. ಇದು ಸ್ಪೋರ್ಟ್ಸ್ ಹಾಸ್ಟೆಲ್ಲು. ಸ್ಪೋರ್ಟ್ಸ್ ಅವ್ರು ಮಾತ್ರ ಇರ್ತೀವಿ, ಅಥ್ಲೆಟಿಕ್ಸು, ವಾಲಿಬಾಲು, ಬಾಸ್ಕೆಟ್ಬಾಲು. ಅಲ್ಲಿಂದ ಬೇಗ ರೂಮಿಗೆ ಹೋದೆ. ಯಾಕಂದರೆ ಟಿಫನ್ ಖಾಲಿ ಆಗಿಬಿಡುತ್ತೆ, ಆಮೇಲೆ ನಮಗೆ ಬೇಕಾಗಿರೋದು ಸಿಗೋದಿಲ್ಲ. ವರ್ಕೌಟ್ ಮುಗಿಸಿ ರೂಮಿಗೆ ಬಂದಿರೋದು. ಇವಾಗ ಫ್ರೆಶ್ ಆಗಿ ಟಿಫನ್ ಮಾಡಿ, ಹಾಗೆ ಆದರೆ ಒಂದು ಕಾಫಿಗೆ ಹೋಗಿ ಬಂದು ರೆಸ್ಟ್ ಮಾಡಬೇಕು. ಯಾಕಂದರೆ 3 ಗಂಟೆಯಿಂದ ಮತ್ತೆ 8 ಗಂಟೆವರೆಗೂ ಪ್ರಾಕ್ಟೀಸ್ ಇರುತ್ತೆ. ನಾವು ಕಾಲೇಜ್ಗೆ ಹೋಗ್ತೀರಾ ಇಲ್ಲ ಅಂತ ಕೇಳ್ತೀರಾ? ಡೈಲಿ ಏನು ಕಾಲೇಜ್ಗೆ ಹೋಗಲ್ಲ, ಯಾಕಂದರೆ ನಾವು ಸ್ಪೋರ್ಟ್ಸ್ ಸ್ಟೂಡೆಂಟು. ಅವಾಗ ಕಾಲೇಜ್ಗೆ ಹೋಗ್ತೀವಿ, ಹಾಗೆ ಎಕ್ಸಾಮ್ಗೆ ಅಟೆಂಡ್ ಮಾಡ್ತೀವಿ. ಸಿಗೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಇನ್ನೂ ತುಂಬ ಹೇಳೋದಿದೆ. ನಾಳೆ ಸಿಗೋಣ. ಬಾಯ್ ಬಾಯ್.